Hi guys, welcome back to our channel Tanu Ishu Vlog. ಈ ವ್ಲಾಗ್ ಸ್ಪೆಷಲ್ ಏನು ಅಂತಂದ್ರೆ ನಮ್ಮ ಪಾಪುದು ತೊಟ್ಲ ಶಾಸ್ತ್ರದ ದಿನ ಅಂಡ್ ಈ ವಿಡಿಯೋ ಕ್ಯಾಪ್ಚರ್ ಮಾಡಿರೋದು January 11th. ನಾನು ಈಗ ಪೋಸ್ಟ್ ಮಾಡ್ತಾ ಇದ್ದೀನಿ. ಕಾರಣ ಬಂದು ಪಾಪು ಇರೋದ್ರಿಂದ ವಿಡಿಯೋ ಎಡಿಟ್ ಮಾಡೋದಿಕ್ ಆಗೋದಿಲ್ಲ ಅಂಡ್ ಅವ್ನ್ ಮಲ್ಗೋದೆ ತುಂಬಾ ಕಷ್ಟ, ಹಾಗಾಗಿ ವಿಡಿಯೋ ಎಡಿಟ್ ಮಾಡಕ್ಕೆ ಟೈಮ್ ಇರ್ಲಿಲ್ಲ. ಈಗ ಟೈಮ್ ಮಾಡ್ಕೊಂಡು ಎಡಿಟ್ ಮಾಡ್ಲೇಬೇಕು, ನಮ್ಮ ಮೆಮೊರೀಸ್ಗೆ ವಿಡಿಯೋ ಬೇಕೇ ಬೇಕು ಅಂತ ಹೇಳಿ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಪ್ಲೀಸ್ ಕಂಪ್ಲೀಟ್ ವಿಡಿಯೋನ ನೋಡಿ. ಅವತ್ತಿನ ದಿನ ಅರ್ಲಿ ಮಾರ್ನಿಂಗ್ ಯಶು ಅವರು ನಮ್ಮ ಅಣ್ಣ ಹೋಗಿ ಹೂವ ಎಲ್ಲ ತಗೊಂಡ್ ಬಂದ್ರು ಡೆಕೋರೇಷನ್ಗೆ. ಆಕ್ಚುಲಿ ನಮಗ್ ಐಡಿಯಾನೇ ಇರ್ಲಿಲ್ಲ ಈ ತರ ಡೆಕೋರೇಷನ್ ಮಾಡ್ಬೇಕು ಅಂತ ಎಲ್ಲ. ಹಿಂದಿನ ದಿನ ಯಶು ಅವರು ಕೆಲಸ ಮುಗಿಸ್ಕೊಂಡ್ ಬಂದಿದ್ದು ಲೇಟು, ಸೊ ನೈಟ್ ಡಿಸೈಡ್ ಮಾಡಿ ಈ ತರ ಮಾಡೋಣ ಅಂತ ಹೇಳಿ ಬೆಳಿಗ್ಗೆ ಹೋಗಿ ಅವರಿಬ್ರು ಹೂವ ಎಲ್ಲ ತಗೊಂಡ್ ಬಂದ್ರು ಅಂಡ್ ಮಾರ್ನಿಂಗ್ ಕುಶಾಲು ನಮ್ ಯಶು ಅವರು ಇಬ್ರು ಸೇರ್ಕೊಂಡು ಡೆಕೋರೇಷನ್ ಮಾಡ್ತಾ ಇದ್ರು. ನಮ್ ದೊಡ್ಡಮ್ಮ ಹಿಂದಿನ ದಿನಾನೇ ಬಂದಿದ್ರು, ಬಿಕಾಸ್ ಸೊಪ್ಪೆಲ್ಲ ಇಲ್ಲಿ ಸಿಗ್ತಾ ಇರ್ಲಿಲ್ಲ ಅಂತ ಹೇಳಿ ಅವರು ಊರಿಂದ ಎಲ್ಲ ಸೊಪ್ಪು ತಗೊಂಡ್ ಬಂದಿದ್ರು. 11th ಡೇಗೆ ಸೊಪ್ಪೆಲ್ಲ ಹಾಕಿ ಸ್ನಾನ ಮಾಡಿಸ್ಬೇಕು ಅಂತ ಹೇಳಿ. ಸೊ ನಮ್ ದೊಡ್ಡಮ್ಮ ಹಿಂದಿನ ದಿನಾನೇ ಬಂದು ರಾತ್ರಿ ಎಲ್ಲ ಆದಷ್ಟು ಸೊಪ್ಪನ್ನ ಬೇಯಿಸಿಟ್ಟಿದ್ರು, ಬಟ್ ಸ್ಟಿಲ್ ಮಾರ್ನಿಂಗ್ ಸ್ವಲ್ಪ ಬೇಯಿಸಿ ಮತ್ತೆ ರೆಡಿ ಮಾಡ್ಕೊಳ್ತಿದ್ರು ನಮ್ ದೊಡ್ಡಮ್ಮ. ಅಂಡ್ ನಮ್ಮ ಮನೇಲಿ ಎಲ್ರು ಕೂಡ ಒಂದೊಂದ್ ಕೆಲಸ ಮಾಡ್ಕೊಂಡು, ಬಿಕಾಸ್ ಬೇಗ ಎದ್ದು ಎಲ್ಲರೂ ಸೇರ್ಕೊಂಡ್ ಬೇಗ ಕೆಲಸ ಮಾಡ್ತಂದ್ರೆ ಕರೆಕ್ಟ್ ಆಗಿ ಪಾಪುಗೆ ತೊಟ್ಲ ಶಾಸ್ತ್ರ ಟೈಮ್ಗೆ ತೊಟ್ಲಿಗೆ ಹಾಕ್ಬೋದು ಅಂತ ಹೇಳಿ ಎಲ್ರೂನು ಕೆಲಸ ಮಾಡ್ತಾ ಇದ್ರು. ಇಲ್ಲಿ ಅಡ್ಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಾರ್ಗೂ ಊಟ ಕೇಳಿದ್ರಲ್ಲ, ಸೊ ಅಡ್ಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಯಶು ಅವರು ಮತ್ತೆ ಕುಶಾಲ್ ವಾಲ್ ಡೆಕೋರೇಷನ್ ಮಾಡ್ತಾ ಇದ್ರೆ, ನಾನು ನಮ್ಮ ಅಣ್ಣ ನನ್ನ ತಂಗಿ 3 ಜನನು ತೊಟ್ಲಿಗೆ ಡೆಕೋರೇಷನ್ ಮಾಡ್ತಾ ಇದ್ವಿ. ಹೊಸ ತೊಟ್ಲು ತಗೊಂಡ್ ಬಂದಿದ್ರು, ಅದಕ್ಕೆ ಡೆಕೋರೇಷನ್ ಮಾಡ್ತಾ ಇದ್ವಿ. ಅಂಡ್ ನಮ್ಮ ಪಾಪು ನೋಡ್ಬೋದು, ನಮ್ಮಮ್ಮ ಎತ್ಕೊಂಡಿದ್ರು ಅವನ್ನ. ಆಕ್ಚುಲಿ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ರು, ನಮ್ಮ ಅಣ್ಣ ಏನು ಮಾಡ್ತಿರ್ಲಿಲ್ಲ ಅನ್ಕೊಂಡೆ. ಆಮೇಲೆ ಫೈನಲಿ ಅವನು ಬಂದು ತೊಟ್ಲಿಗೆ ರೆಡಿ ಮಾಡಕ್ ಸ್ಟಾರ್ಟ್ ಮಾಡ್ದ. ಅವನು ಕೂಡ ಚೆನ್ನಾಗಿ ತೊಟ್ಲನ್ನ ಡೆಕೋರೇಷನ್ ಮಾಡ್ದ. ಅಂಡ್ ಈ ಫಂಕ್ಷನ್ ತುಂಬಾ ಸಿಂಪಲ್ ಆಗಿ ಇಟ್ಕೊಂಡಿದ್ವಿ. ಯಾಕೆ ಅಂತಂದ್ರೆ ಆಕ್ಚುಲಿ ನಮ್ ಪ್ಲಾನ್ ಇದ್ದಿದ್ದು ತುಂಬಾ ಚೆನ್ನಾಗಿ ಮಾಡ್ಬೇಕು, ಎಲ್ಲರನ್ನೂ ಕರಿಬೇಕು ಅಂತ. ಬಟ್ ನಾವ್ ಆಮೇಲೆ ಡಿಸೈಡ್ ಮಾಡಿದ್ದು ತುಂಬಾ ಸಿಂಪಲ್ ಆಗಿ ಮಾಡೋಣ, ಬರೀ ಕೆಲವ್ರನ್ನ ಮಾತ್ರ ಕರಿಯೋಣ. ಯಾಕೆ ಅಂತಂದ್ರೆ ಪಾಪುಗೆ ಸೆಕೆಂಡ್ ಡೇ ಹಾಸ್ಪಿಟಲ್ ಅಲ್ಲಿ ಇರುವಾಗಾನೆ ಫೀವರ್ ಬಂದಿತ್ತು. ಸೊ ವಿ ಡಿಸೈಡೆಡ್ ತುಂಬಾ ಸಿಂಪಲ್ ಆಗಿ ಇಟ್ಕೊಳ್ಳೋಣ, ಸುಮ್ನೆ ಆಮೇಲೆ ಪಾಪುಗೆ ಇನ್ಫೆಕ್ಷನ್ ಆದ್ರೆ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ ನಾವ್ ಈ ಫಂಕ್ಷನ್ ತುಂಬಾ ಸಿಂಪಲ್ ಆಗಿ ಆರ್ಗನೈಸ್ ಮಾಡಿದ್ದು. ಬರೀ ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ಕೊಂಡ್ವಿ ನಾವು. ಕಂದುಮ ಫಾಸ್ಟ್ ಕಂದುಮ ಅದೊಂದು ಸರಿ ಮಾಡಲ್ ಬಲ್ಕ್ ಇಟ್ಬಿಡು, ಬಲ್ಕ್ ಆಗಿ ಕನ್ನು ಒಂದೇ ಸಮ ಕಟ್ ಮಾಡಿ ಬಲ್ಕ್ ಆಗಿಡು. ಇನ್ನ ಟೈಮ್ ಇದೆ, ಅದ್ ಮಾಡ್ಬಿಟ್ಟು ಹೋಗು. ಅಲ್ಲಿ ಮೇಲೆ ಅನ್ಸೋದೇ ಪ್ರಾಬ್ಲಮ್, ಬಲ್ಕ್ ಆಗಿ ಇಡ್ಬೇಕಲ್ಲ ಅದೇ ಪ್ರಾಬ್ಲಮ್. ಮೇಲೆ ಮಧ್ಯದಲ್ಲಿ ಮಾಡು ಇವಾಗ. ರೋಸಸ್ ಏನಾರು ಇಡ್ತೀಯಾ? ಫಸ್ಟ್ ಅದ್ ಮಧ್ಯ ಇಟ್ಬಿಡು, ಆಮೇಲೆ ರೋಸ್ ಮ್ಯಾಚ್ ಆಗ್ತಾ ನೋಡಿ. ರೋಸ್ ಬೇಡ, ಪರ್ಪಲ್ ಇಕ್ಕರಿ, ಅಲ್ಲೊಂದಲ್ಲ ಜಾಸ್ತಿ ಬೇಡ, ಮೇಲ್ಗಡೆ ಇಕ್ಬಿಡಿ. ನಾನು ಅದನ್ನ ಹೇಳಿ ಚೆನ್ನಾಗಿ ಕಾಣೋದು. ಇಲ್ಲಿ ಸೊಪ್ಪನ್ನೆಲ್ಲ ಕುಟ್ಟುತ್ತಾ ಇದ್ರು ಸ್ನಾನಕ್ಕೆ ರೆಡಿ ಮಾಡೋಕ್ಕೆ. ನನಗೆ ಆ ಟ್ರೆಡಿಷ್ನಲ್ ಪ್ರಕಾರ 11 ಡೇಗೆ ಸೊಪ್ಪು ಎಲ್ಲ ಹಚ್ಚಿ ಸ್ನಾನ ಮಾಡ್ಕೋಬೇಕು ಅನ್ನೋದೇನೋ ರೂಲ್ಸ್ ಇದೆ ಅಂತೆ, ನನಗೂ ಗೊತ್ತಿಲ್ಲ. ಸೊ ಇವರೆಲ್ಲ ರೆಡಿ ಮಾಡ್ಕೊಳ್ತಿದ್ರು. ನೋಡ್ರಪ್ಪ ತುಂಬ ಬೇಗ ಇದ್ದೀವಿ ಕಂದು. ಇಲ್ಲಾಂದರೆ ಅಲ್ಲಿಟ್ಟಿದ್ದೆಲ್ಲ ಹಂಗೆ ಆ ಕಡೆ ಈ ಕಡೆನೂ ಇಟ್ಬಿಡು ಅಷ್ಟೇ. ಹಾಂ ಹಾಂ, ಅಷ್ಟೇ ಸಾಕು. ಆ ಕಡೆ ಈ ಕಡೆ ಇಟ್ಬಿಡು ಬಿಡೋ. ಫುಲ್ ಸಖತ್ತಾಗಿದೆ. ಅಜ್ಜಿ ಏನ್ ಮಾಡ್ತಿದ್ದೀರಾ ಅಜ್ಜಿ? ಏನಿದು?
ಇದು ಲೈಕ್ ಗಂಗೆ ಪೂಜೆ ಅಂತ ಬಿಂದಿಗೆಗೆಲ್ಲ ಅರಿಶಿನ ದಾರ ಕಟ್ಟಿ ಶುದ್ಧ ಮಾಡ್ತಾ ಲೈಕ್ ಸ್ನಾನ ಮಾಡ್ಬೇಕು ಅಂತ ಹೇಳಿ ಈ ಪೂಜೆ ಏನೋ ಮಾಡ್ತಾ ಇದ್ದಾರೆ, ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ದೊಡ್ಡಮ್ಮ ಸಾಂಬ್ರಾಣಿ ಹೊಗೆ ಕೊಡಬೇಕು, ತಲೆ ಸ್ನಾನ ಮಾಡಿದ್ದೀನಿ ಅಲ್ವಾ, ಅದನ್ನು ಸಾಂಬ್ರಾಣಿ ಹೊಗೆಯಲ್ಲಿ ಆರಿಸ್ಬೇಕು ಅಂತ ಅದನ್ನು ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ರು. ಪಾಪ ನಮ್ಮ ದೊಡ್ಡಮ್ಮ ಹಿಂದಿನ ದಿವಸನೇ ಬಂದು ಸೊಪ್ಪನ್ನೆಲ್ಲ ಬೇಯಿಸಿ ತಿರ್ಗಾ ಇದಕ್ಕೆಲ್ಲ ರೆಡಿ ಮಾಡಿ ಎಷ್ಟು ಹೆಲ್ಪ್ ಮಾಡಿದರು. ಆ್ಯಂಡ್ ನಮ್ಮ ಮನೇಲೂ ಅಷ್ಟೇ ಈ ಪ್ರತಿಯೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡು ಬೇಗ ಬೇಗ ಎಲ್ಲ ರೆಡಿ ಮಾಡಿಕೊಂಡು ಪಾಪು ತೊಟ್ಲ ಶಾಸ್ತ್ರಕ್ಕೆ ರೆಡಿ ಮಾಡಿದ್ರು. ಆ್ಯಂಡ್ ನನಗೂ ತುಂಬ ಖುಷಿ ಆಯಿತು, ಎಲ್ಲರೂ ಇನ್ವಾಲ್ವ್ ಆಗಿದ್ದರು. ಆ್ಯಂಡ್ ಈ ಘಾಟು ತುಂಬ ಜಾಸ್ತಿ ಹೊಗೆ ಇತ್ತು. ನಮ್ಮ ದೊಡ್ಡಮ್ಮ ಇಲ್ಲ ತಗೊಳ್ಳೇಬೇಕು ತಗೋ ಅಂತ ಬಿಡ್ತಾನೇ ಇರಲಿಲ್ಲ. ಏನ್ ಸ್ನಾನ ಮಾಡ್ತದೋ ಏನ್ ಬಿಸ್ಲೇ ಇಲ್ಲ ನೆನ್ನೇನು ಹಂಗೇನೆ, ಇವತ್ತು ಹನಿ ಐತೆ ನೆನೆ ಹನಿ ಇಲ್ಲ, ಬರೀ ಮಾಡ ಕೂದಲೆಲ್ಲ ಅಷ್ಟು ಕರ್ಲಿ ಆಗ್ಬಿಟ್ಟೈತೆ. ಏನಾಗಲ್ಲ ಇಕ್ಕು ಗದುಮಿಕ್ಕು ಹಿಂಗೆ ಅವಳು ಅಲ್ಲೊಳೆ ಆಂಟಿ ಎತ್ಕೊಂಡವ್ರೆ. ಬಿಸಿ ತಗಲಿ ಹೋಟೆಲಿಗೆ 1-3 ತಿಂಗಳು ಬೆಳೆಯೋದು ಕಷ್ಟ ಅಲ್ಲ. ನೋಡು ಹೆಂಗಿರ್ತಾನೆ ಅಲ್ಲ ಸ್ನಾನ ಮಾಡಕ್ಕೆ ಭಯ. ಸುಖ ಇರ್ತದ ಯಾರೆಲ್ಲ ಉಂಟು ಸುಖ ಮಲ್ಬಿಡ ಇರ್ತೀನಿ. ತೊಟ್ಲಾಡ ಆಯ್ತು ಕೂಡು ಮಾಡಿ ಊದಲ್ಲಿ ಬಿಡು ಊದ ಹೊಡಿ ಜೋರಾಗಿ. ಪೂಜೆ ಮಾಡಿ ಆ ಗುಂಡು ಪೂಜಾ ಸಾಮಾನು ಇಕ್ಕಿರಿ ನೋಡೋದಿದೆ. ಪೂಜೆ ಮಾಡಿ ತೊಟ್ಲಕ್ಕ ಅದಕ್ಕೆಲ್ಲ ಗುಂಡ್ಕಲ್ಗ ತೊಟ್ಲಕ್ಕೆ ಕೊಟ್ಟೆ ಕೊಟ್ಟೆ ಅವ್ರು ಕೊಟ್ಟೆ ಇನ್ನೇ ನೋಡ್ತಾ ಈ ಒಳ ಈ ಅಲ್ಲೆಷ್ಟೈತ ಸು ಈ ಒಳ
ಈ ಎಷ್ಟಲ್ಲ ಐತೆ ನಿಂಗೆ? ಪಾಪ ಬೇಡಮ್ಮ. ನಾನು ಎತ್ಕೊಂಡು ಹೋಗ್ತೀನಮ್ಮ. ಕರಬುದ್ದಿ ಹ್ಞೂ ಸ್ವೀಟು ಕುಚಿ ಒಂದೊಂದು ಹೂವು ಬಿದ್ದೈತದು. ಇನ್ನು ಮುಂದೆ ಎಂತ ಹಾಕು ಹೋಗಲ್ವಾ? ಇಲ್ಲೇ ಇದೀನಕ್ಕ, ಇಲ್ಲೇ ಇದೀನಿ. ಇವಾಗ ಅದನ್ನ ತರಿಸಿ ಕಲಿಬೇಕು. ಕೆಳಗಡೆ ಇಟ್ಬಿಟ್ಟು ಅವನ್ನ ಹಾಕು. ಪುಳಿಯೋಗರೆ ಮಗುನ ಇಲ್ಲ ಸರಿ ಆಯ್ತು ಇಲ್ಲ ಮಗುನ 3 ಸರಿ ಹಿಂಗೆ ಮುಡ್ಸಿ 3 ಸರಿ ಫಸ್ಟ್ ಒಳಗೆ ಹಾಕು 3 ಸತಿ ಈಚೆಗೆ ಎತ್ತು ಹಂಗ್ ಮಾಡಟ್ಟೆ 3 ಸತಿ ಹಾಕಿ 3 ಸತಿ ಎತ್ತು. ಇವಾಗ ನಿಮಗೆ ಹೆಂಗ್ ಬದಲಾಯಿಸಿದೆ 3 ಸರಿ ಎಷ್ಟು ಸೈಲೆಂಟ್ ಆಗ್ಬಿಟ್ಟ ನೋಡು. ಈ ಕಡೆ ಸೂರ್ಯ ತೆಂಗಿಕ್ಕೆ 3 ಸರಿ ಇಟ್ಬಿಡು. 3 ಸರಿ 2 ಸರಿ ಎತ್ಕೊಂಡು 3 ಸರಿ ಮಾಡಿ. ತೂಗಿ 3 ಸರಿ ಯಾರು ಬರಂಗಿದ್ಯಾ ನಾನು ಹೇಳ್ರಿ ವಾಯ್ಸೇ ಬ್ರೇಕ್ ಆಗ್ಬಿಟ್ಟೈತಿ. ವಾಯ್ಸೇ ಬ್ರೇಕ್ ಆಗ್ಬಿಟ್ಟೈತಿ. ಹೇಳ್ರಿ ನನ್ನ ಹೇಳೋದಕ್ಕೆ ಹೇಳ್ತಿಲ್ಲ ಹೇಳ್ರಿ
ಸ್ವಲ್ಪ ಹಿಂದೆ ಆಗು, ಸ್ವಲ್ಪ ಕುಶಲ್ ಸ್ವಲ್ಪ ಹಿಂದೆ ಆಗು. ಗುರುಗಳ ತೂಗಿರೆ ಯತಿ ಕುಲ ತಿಲಕಾರ, ತೂಗಿರೆ ಯೋಗೀಂದ್ರ ಕರಕಮಲ ಪೂಜಾ, ತೂಗಿರೆ ಗುರು ರಾಘವೇಂದ್ರ, ತೂಗಿರೆ ಗುರು ರಾಘವೇಂದ್ರ. ನಂದನಮಯವಾದ ಚಂದದ ತೊಟ್ಟಿಲೊಳಂದ ದೇವರೇ ತೂಗಿರೆ ನಾದ ಕಂದ ಕುಶಾಲ್ ಕ್ಯಾಮ್ರಾ ಮುಂದೆನೆ ಬಂದ್ಬಿಡ್ತೀಯ ಕಣೋ. ನಿಜ ಭಕ್ತರ ಉದ್ಧಾರ ಮಲ್ಪಾರ ತೂಗಿರೆ, ಭಜಕ ಜನರು ತಮ್ಮ ಭಜನೆಯ ಮಾಡಲು ನಿಜ ತೈದಿರೆ ತೂಗಿರೆ, ಭಜನೆಯ ಅವಳು ಕಾಣಿಸ್ತಾ ಇಲ್ಲ ಅಕ್ಕ, ಎತ್ಕೊಂಡ್ಬಿಡಿ ಅವಳನ್ನ. ಕುಲ ತಿಲಕಾರ, ತೂಗಿರೆ ಯೋಗೀಂದ್ರ ಕರಕಮಲ ಪೂಜಾರ, ತೂಗಿರೆ ಗುರು ರಾಘವೇಂದ್ರ. ಜೋ 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 ಜೋ. ಹೊರಗಡೆ ಇಟ್ಬಿಡ್ಲಾ? ಸ್ವಲ್ಪ ತುಳಸಿ ಗಿಡಕ್ಕೆ ಆಚೆ ತುಳಸಿ ಗಿಡಕ್ಕೆ ಎಲ್ಲ ಕಿತ್ತಾಕ್ತವಳೆ. ಬಾಯಿಗೆ ಕೊಡಲ್ಲ, ಅಯ್ಯೋ ಅವಳು ಬಿಡಲ್ಲ, ಅವಳು ಸರಿ ಕೊಡೋಳು ಚೆನ್ನಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.